ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಏನು ಸಾರು ಮಾಡೋಣ ಅಂತ ಯೋಚಿಸ್ತಿದ್ದಾಗ ಫ್ರಿಜ್ನಲ್ಲಿ ನನಗೆ ಹೀರೆಕಾಯಿ ಮತ್ತು ಹುಳ್ಳಿಕಾಯಿ ಎರಡು ಸಿಕ್ತು. ಸೊ ಅದನ್ನೇ ಹಾಕಿ ಸ್ವಲ್ಪ ಬೇಳೆ ಹಾಕಿ ನಾನು ಕೂಗಿಸಿದ್ದೀನಿ, ಒಂದು ವಿಷಲ್ ಕೂಗಿಸಿದ್ದೀನಿ. ಸೊ ಉಪ್ಸಾರು ಮಾಡ್ಕೊಳ್ಳೋಣ ಅಂತ ನಾನು ಒಂದು ವಿಷಲ್ ಕೂಗಿಸಿದ್ದೀನಿ. ಆಲ್ರೆಡಿ ಇದು ಬೆಂದಿದೆ, ಉಪ್ಪು ಹಾಕಿ ಬೇಯಿಸಿದ್ದೀನಿ. ಇದನ್ನು ನಾನು ಸ್ವಲ್ಪ ಬಸ್ಕೋತೀನಿ. ನೋಡಿ, ಬಸ್ತು ಇಟ್ಟಿದ್ದೀನಿ ನಾನು. ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ, ಒಂದು ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಬಸ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಬೇಕಿದ್ರೆ ನಾವು ಸ್ವಲ್ಪ ಖಾರದ ಪುಡಿನ ಕೂಡ ಯೂಸ್ ಮಾಡ್ಕೊಬೋದು. ನಾನು ಸ್ವಲ್ಪ ಹಾಕ್ತೀನಿ ಖಾರದ ಪುಡಿ, ಬೇಳೆ ಸಾರು ಪುಡಿ ಇದೆಯಲ್ಲ ಅದು. ನೋಡಿ, ಹಾಕಿದ್ದೀನಿ. ಸ್ವಲ್ಪ ತಿರುಗಿಸ್ಕೊತೀನಿ. ನೋಡಿ, ಇವು ಬೇಳೆ, ಹೀರೆಕಾಯಿ ಮತ್ತು ಹುಳ್ಳಿಕಾಯಿ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಅಷ್ಟೆ. ಉಪ್ಸಾರು ಮತ್ತು ಪಲ್ಯ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಸಾರಿಗೆ ನಾವು ಖಾರ ಬೇಕಲ್ಲ, ಅದಕ್ಕೆ ಖಾರ ರುಬ್ಕೊಳ್ಳೋಣ. ನೋಡಿ, ಉಪ್ಸಾರು ಖಾರ ಹರ್ಕೊಳ್ಳೋಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ನಾನು ತೊಗೊಂಡಿದ್ದೀನಿ. ಇದೇನಿದೆ ಮೆಣಸಿನ್ಕಾಯಿನ ಅದನ್ನ ಸ್ವಲ್ಪ ನಾನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋತೀನಿ. ನೋಡಿ, ನಾನು ಒಂದು 7 ಗುಂಟೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, 6 ಖಾರ ಮೆಣಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿ. ಇಷ್ಟನ್ನು ಸುಮ್ಮನೆ ಡ್ರೈ ರೋಸ್ಟ್ ಥರ ಮಾಡ್ಕೊಳ್ಳೋಣ. ಬೆಚ್ಚಗಾದರೆ ಸಾಕು, ತುಂಬ ಸೀಸ್ಕೋಬೇಡಿ. ಈಗ ಮಿಕ್ಸಿ ಜಾರಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ಮೊದಲು ನಾನು ಮೆಣಸಿನ್ಕಾಯಿಗಳು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, 1 ಗಡ್ಡೆ ಫುಲ್ಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಜೀರಿಗೆ, ಮೆಣಸು ಒಂದೊಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಲಾಸ್ಟಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಫಸ್ಟು ಪುಡಿ ಮಾಡ್ಕೊಳ್ಳಿ, ಆಮೇಲೆ ನೀರು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಬಿಡಿ. ನೋಡಿ, ರುಬ್ಬಿದ್ದೀನಿ. ಉಪ್ಸಾರು ಖಾರ ರೆಡಿಯಾಗಿದೆ. ಇನ್ನೇನೆಂದರೆ ಮುದ್ದೆ ಒಂದು ಮಾಡಿದ್ರೆ ಉಪ್ಪೆಸರು ಇಟ್ಟು ರೆಡಿ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಹೀರೆಕಾಯಿ ಬೇಳೆ ಉಪ್ಪೆಸರು ರೆಡಿಯಾಗಿದೆ. ಇದ್ರ ಜೊತೆಗೆ ನಾನು ಮುದ್ದೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾಯಿದ್ರೆ ಹಳ್ಳಿ ಶೈಲಿಯ ಉಪ್ಸಾರು ಇಟ್ಟು ರೆಡಿಯಾಗಿದೆ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಉಪ್ಪೆಸರು ಖಾರನ ನೀವು ಮಡ್ಕೊಂಡು ಕೂಡ ತಿನ್ಬೋದು. ನೋಡಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹೀರೆಕಾಯಿ, ಬೇಳೆ ಮತ್ತು ಹುಳ್ಳಿಕಾಯಿ 3 ಹಾಕಿದ್ದೀನಿ ನಾನು ಇದಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.